ಮತ್ತಾಯನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯಗಳು. ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರಬೇಕಾಗಿರುವವನು ನೀನೋ, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳಿಸಿದನು. ಈ ವಾಕ್ಯದಲ್ಲಿ ಸ್ನಾನಿಕನಾದ ಯೋಹಾನನು ಯೇಸುಕ್ರಿಸ್ತನ ಬಳಿಗೆ ತನ್ನ ಶಿಷ್ಯರನ್ನ ಕಳುಹಿಸಿ ಒಂದು ವಿಷಯದ ಸ್ಪಷ್ಟತೆಯನ್ನು ಕೇಳಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ನಾನಿಕನಾದ ಯೋಹಾನನು ಈಗ ಸೆರೆಮನೆಯಲ್ಲಿ ಇದ್ದಾನೆ. ಅವನು ಯೇಸುಕ್ರಿಸ್ತನ ಬಳಿಗೆ ತನ್ನ ಶಿಷ್ಯರನ್ನ ಕಳುಹಿಸಿ, ಬರಬೇಕಾಗಿರುವವನು ನೀನೋ, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕು ಎಂಬುದಾಗಿ ಕೇಳಿಸುತ್ತಾ ಇದ್ದಾನೆ. ಅಂದರೆ ನಿಜಕ್ಕೂ ಕೂಡ ಕ್ರಿಸ್ತನು ನೀನಾ ಅಥವಾ ಬೇರೊಬ್ಬನ ಎಂಬುದಾಗಿ ಒಂದು ಸಂಶಯ, ಒಂದು ಗೊಂದಲ ಅವನ ಹೃದಯದಲ್ಲಿ ಉಂಟಾಗಿದೆ. ಬೇರೆಯವರಲ್ಲಿ ಈ ಒಂದು ಗೊಂದಲ ಅಥವಾ ಈ ಒಂದು ಸಂಶಯ ಹುಟ್ಟಿದ್ದರೆ ಅದಕ್ಕೆ ನಾವು ಏನೋ ಕಾರಣಗಳನ್ನು ಕೊಡಬಹುದಾದರೆ, ಸ್ನಾನಿಕನಂತ ಯೋಹಾನನಾದರೂ ಯೇಸುಕ್ರಿಸ್ತನ ಕುರಿತಾಗಿ ದೇವರಿಂದಲೇ ಸ್ಪಷ್ಟವಾದಂಥ ಪ್ರಕಟಣೆಯನ್ನ ಹೊಂದಿದವನು. ಯೇಸುಕ್ರಿಸ್ತನಿಗೆ ಅವನು ದೀಕ್ಷಾಸ್ನಾನವನ್ನು ಕೊಡುವಾಗ ಪಾರಿವಾಳವು ಯಾರ ಮೇಲೆ ಇಳಿದು ಬರುತ್ತದೋ ಆತನೇ ಕ್ರಿಸ್ತನು ಎಂಬುದಾಗಿ ಸ್ಪಷ್ಟವಾಗಿ ನೋಡಿ ಸಾಕ್ಷಿ ಹೇಳಿದವನು. ಹಾಗೆ ದೇವರು ನೇಮಿಸಿದ ಯಜ್ಞದ ಕುರಿಯಾದಾತನು ಎಂಬುದಾಗಿ ಸ್ಪಷ್ಟವಾಗಿ ಜನರ ಮುಂದೆ ಹೇಳಿದಂಥ ವ್ಯಕ್ತಿ ಈಗ ಅವನ ಜೀವಿತದಲ್ಲೇ ಯೇಸು ಕ್ರಿಸ್ತನ ಕುರಿತಾಗಿ ಒಂದು ಸಂಶಯ ಹುಟ್ಟುತ್ತಾ ಇದೆ. ಆದ್ದರಿಂದಲೇ ತನ್ನ ಶಿಷ್ಯರನ್ನ ಕಳುಹಿಸಿ ಈ ರೀತಿಯಾಗಿ ಕೇಳಿಸುತ್ತಾ ಇದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನು, ಕುರುಡರಿಗೆ ಕಣ್ಣು ಬರುತ್ತದೆ, ಕುಂಟರಿಗೆ ಕಾಲು ಬರುತ್ತದೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತಿದೆ, ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ, ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ನೀನು ಎಲ್ಲವನ್ನ ನೋಡಿ ಕೂಡ ಯಾವುದೋ ಒಂದು ಪರಿಸ್ಥಿತಿಯ ನಿಮಿತ್ತವಾಗಿ ಈಗ ಸಂಶಯ ಪಡುತ್ತಾ ಇದ್ದೀಯಾ, ಆದರೆ ಇದೆಲ್ಲವೂ ಕೂಡ ನನ್ನ ಮೂಲಕವಾಗಿ ನಡೆಯುತ್ತಾ ಇದೆ. ಹಾಗೆ ನೀವು ಕೂಡ ಅನೇಕ ವಿಷಯಗಳನ್ನು ನೋಡುತ್ತಾ ಕೇಳುತ್ತಾ ಇದ್ದೀರಲ್ಲ, ಇದೆಲ್ಲವನ್ನು ಕೂಡ ನೀವು ಯೋಹಾನನಿಗೆ ಹೇಳಿರಿ, ಹಾಗೆ ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾನೆ. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ಬಾರಿ ಯೇಸು ಕ್ರಿಸ್ತನ ಸ್ಪಷ್ಟವಾದಂಥ ತಿಳುವಳಿಕೆ, ಆತನ ಶಕ್ತಿಯ ತೋರ್ಪಡಿಕೆ, ಆತನ ಪ್ರೀತಿ, ಆತನ ಕರುಣೆ, ಆತನ ಸಹಾಯ, ಇದೆಲ್ಲವನ್ನ ಕೂಡ ನಾವು ಅರಿತಿರುತ್ತೇವೆ, ಅನುಭವಿಸಿರುತ್ತೇವೆ. ಆದರೆ ಯಾವುದೋ ಒಂದು ಪರಿಸ್ಥಿತಿ ಬರುವಾಗ, ಯಾವುದೋ ಒಂದು ಸನ್ನಿವೇಶ ಬರುವಾಗ ನಮ್ಮಲ್ಲಿ ಸಂದೇಹ ಹುಟ್ಟುತ್ತದೆ, ಸಂಶಯ ಹುಟ್ಟುತ್ತದೆ. ದೇವರೇ ಏನು ಮಾಡುತ್ತೀರಿ, ಈ ಪರಿಸ್ಥಿತಿಯ ಮಧ್ಯದಲ್ಲಿ ಏನು ನಡೆಯುತ್ತದೆ, ಹೇಗಾಗುತ್ತದೆ ಎಂಬುದಾಗಿ ಹಲವಾರು ಕಾರ್ಯಗಳ ಗೊಂದಲ, ಸಂದೇಹ, ಗಲಿಬಿಲಿ ನಮ್ಮಲ್ಲಿ ಉಂಟಾಗುತ್ತದೆ. ಆದರೆ ಅದಕ್ಕೆ ಅವಕಾಶವನ್ನು ಕೊಡದೆ ನಾವು ದೃಢವಾಗಿ ಯೇಸು ಕ್ರಿಸ್ತನನ್ನು ನಂಬುವುದಾದರೆ, ಈ ಹಿಂದೆ ನಾವು ಹೊಂದಿದಂಥ ಪ್ರಕಟಣೆಗಳನ್ನು, ಅನುಭವಗಳನ್ನು ಮರೆತು ಬಿಡದದರ ಮೂಲಕವಾಗಿ ಯೇಸು ಕ್ರಿಸ್ತನಲ್ಲಿ ದೃಢತೆಯನ್ನು ಕಾದುಕೊಳ್ಳುವುದಾದರೆ, ನಂಬಿಕೆಯನ್ನು ಪ್ರಕಟಿಸುವುದಾದರೆ ನಿಶ್ಚಯವಾಗಿ ದೇವರು ಅದನ್ನು ಮೆಚ್ಚುತ್ತಾರೆ. ಅಂಥವರ ಜೀವಿತದಲ್ಲಿ ವಿಶೇಷವಾದ ಅದ್ಭುತ ಕಾರ್ಯಗಳು, ಮೇಲುಗಳು ಸಂಭವಿಸಲಿವೆ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ಎಷ್ಟೇ ತಿಳಿದಿದ್ದರೂ ಕೂಡ ಕೆಲವೊಮ್ಮೆ ನಮ್ಮಲ್ಲಿ ಸಂಶಯ ಹುಟ್ಟಿಸುವಂಥ ಕಾರ್ಯಗಳು ಎದ್ದೇಳುತ್ತವೆ. ನಾವು ಅದನ್ನು ಜಯಿಸಬೇಕು. ಜಯಿಸುವಾಗಲೇ ಸಾಧಿಸುವುದಕ್ಕೆ, ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಸಾಧ್ಯ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನ ವಿಷಯವಾಗಿ ಹಲವಾರು ಕಾರ್ಯಗಳನ್ನು ಅರಿತವನಾಗಿ ಅದನ್ನು ಸ್ಪಷ್ಟವಾಗಿ ಪ್ರಕಟಿಸಿದವನಾಗಿದ್ದರೂ ಕೂಡ ಒಂದು ಹಂತದಲ್ಲಿ ಅದರ ಕುರಿತಾಗಿ ಇನ್ನೊಂದು ಬಾರಿ ಸಂಶಯವನ್ನು ನೀಗಿಸಿಕೊಳ್ಳುವಂಥ ಪ್ರಶ್ನೆಗಳನ್ನು ಕೇಳಿ ಕಳುಹಿಸಿದ ಹಾಗೆ ಈ ದಿವಸಗಳು ನಮ್ಮ ಜೀವಿತಗಳಲ್ಲಿ ಕೂಡ ಅಪ್ಪ ಅನೇಕ ಬಾರಿ ನಾವು ತಿಳಿದಿದ್ದರೂ ಕೂಡ, ನಿಮ್ಮ ಕುರಿತಾಗಿ ಅರಿತಿದ್ದರೂ ಕೂಡ, ಅನುಭವದ ಮೂಲಕವಾಗಿ ಸವಿದು ನೋಡಿದ್ದರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಕರ್ತನೆ ನಾವು ಸಂದೇಹ ಪಡುತ್ತೇವೆ, ಸಂಶಯ ಪಡುತ್ತೇವೆ. ಅದನ್ನೆಲ್ಲಪ್ಪ ನೀಗಿಸು ಕರ್ತನೆ. ನಿನ್ನ ಮೇಲೆ ದೃಢವಾದಂಥ
ನಂಬಿಕೆಯನ್ನಿಡುವುದಕ್ಕೆ, ನಿನ್ನಲ್ಲಿ ಸ್ಥಿರತೆಯನ್ನು ಕಾದುಕೊಳ್ಳೋದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಎಲ್ಲ ಸಂಶಯ ಹುಟ್ಟಿಸುವಂಥ ಎಲ್ಲ ಹೋರಾಟಗಳು, ಎಲ್ಲ ಸೈತಾನ ಕುಯುಕ್ತಿಗಳು ನೀಗಿ ಹೋಗಲಿ. ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಮಕ್ಕಳು ನಿನ್ನ ಮೇಲೆ ನಂಬಿಕೆಯನ್ನಿಟ್ಟು ಪ್ರಾರ್ಥಿಸುವಂಥ ಪ್ರತಿಯೊಂದು ಕಾರ್ಯಗಳು ಅದ್ಭುತಗಳನ್ನು ಮಾಡು. ಇನ್ನೂ ಕರ್ತನೆ ವಿಶೇಷವಾಗಿ ಆಶೀರ್ವದಿಸಿ ಅಭಿವೃದ್ಧಿಯಲ್ಲಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಅತ್ತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾರ್ಪನಿನ ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.